ಇವನಿಗೂ ಒಬ್ಳು ತಂಗಿ ಇದ್ದು ಅವಳು ಹೀಗೆ ಮಾಡಿದ್ದಿದ್ರೆ ಇವನು ಏನು ಮಾಡ್ತಿದ್ದ ಕೇಳು. ಖಂಡಿತವಾಗ್ಲೂ ನನ್ನ ತಂಗಿನ ನಾನು ದೂರ ಮಾಡ್ಕೋತಿರ್ಲಿಲ್ಲ ಅಪ್ಪ. ನನ್ನ ತಂಗಿ ಯಾಕೆ ಹೀಗೆ ಮಾಡಿದ್ಲು, ಏನು ತಪ್ಪಾಗಿತ್ತು, ಅದಕ್ಕೇನು ಪರಿಹಾರ ಅಂತ ಹುಡುಕ್ತಿದ್ದೆ. ಅಪ್ಪ, ಎಲ್ರಿಗೂ ಅಣ್ಣ ಅನ್ನೋ ಸ್ಥಾನ ಸಿಗಲ್ಲ. ಅದು ಸಿಕ್ಕಾಗ ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ನೀವು ಮಾತಾಡ್ತಿರೋದು ನೋಡಿದ್ರೆ ನೀವು ಜಯಂತ್ ಮನೆಗೆ ಹೋಗಿಲ್ಲ, ನನ್ನ ವಿರೋಧಿ ಮನೆಗೆ ಹೋಗಿದ್ದೀರ ಅಂತ ಅನಿಸ್ತಾ ಇದೆ. ಇಲ್ಲ ಮಾವ, ನಾವು ಹೋಗಿದ್ದು ಜಯಂತ್ ಅವ್ರ ಮನೆಗೇನೆ. ಜಯಂತ್ ಅವರು ಜಾನ್ವಿ ನಮ್ಮನೇಲೇ ಇದ್ದಿದ್ದು ಅಂತ ಕೇಳಿದಾಗ ತುಂಬಾ ಖುಷಿಪಟ್ರು. ನಿಮ್ಮನ್ನ ತುಂಬಾ ಹೊಗಳ್ತಿದ್ರು. ನಿಮಗೆ ಮನೆಗೆ ಬಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕೂಡ ಹೇಳಿದ್ರು. ನನಗೆ ಯಾರೂ ಯಾವ ಥ್ಯಾಂಕ್ಸು ಹೇಳೋದು ಬೇಕಾಗಿಲ್ಲ. ಅಲ್ಲ, ಅವಳು ಜಯಂತ್ ಅವ್ರ ಹೆಂಡತಿ ಅಂದಮೇಲೆ ನಾನೊಬ್ಳು ಅನಾಥೆ, ನನಗೆ ಯಾರೂ ಇಲ್ಲ ಅಂತ ಯಾಕೆ ನಾಟಕ ಆಡಬೇಕಾಗಿತ್ತು? ಜಯಂತ್ ಅವರು ನಮ್ಮ ಮನೆಗೆಲ್ಲ ಬರ್ತಾ ಇದ್ರಲ್ಲ, ಆಗ ನಾನು ಅವ್ರ ಹೆಂಡತಿ ಅಂತ ಅವ್ರ ಜೊತೆ ಯಾಕೆ ಹೋಗಲಿಲ್ಲ? ಅಲ್ಲ ಮಾವ, ನಿಮ್ಗೆ ಅವ್ರು ಸಿಕ್ಕಿದಾಗ ಅವ್ರಿಗಿದೆಲ್ಲ ನೆನಪಿರ್ಲಿಲ್ಲ ಅನ್ಸುತ್ತೆ. ಓಹೋ, ಹಾಗಾದ್ರೆ ನಿಮಗೆ ಅವಳು ನನ್ನ ತಂಗಿ ಮಗಳು ಅಂತ ಗೊತ್ತಾದ್ಮೇಲೆ ರಾತ್ರಿ ನೆನಪಾಗ್ಬಿಡ್ತಾ? ಈ ನಾಟಕನೇ ನಾನು ಬೇಡ ಅಂತ ಹೇಳ್ತಿರೋದು. ಅವಳು ಯಾರ ಮಗಳು ಅಂತ ಗೊತ್ತಾದ್ಮೇಲೆ ನಾನು ಅವಳನ್ನು ನಂಬ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.